ದಯವಿಟ್ಟು ಈ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಲೋನ್ ತೊಗೊಂಡಂತೂ ಮನೆ ಕಟ್ಟಿಸ್ಬೇಡಿ. ನೀವು ಸೈಟ್ ತೊಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಲೋನ್ ಹಾಕಿಸ್ಕೊಂಡು ಮಾತ್ರ ಸೈಟ್ ತೊಗೋಬೇಡಿ. ಆನ್ಲೈನ್ ಆ್ಯಪ್ಗಳಲ್ಲಿ ತೊಗೊಳ್ಳುವಂತಹ ಇದಂತೂ ಲೋನ್ ಅಂತೂ ನಿಮ್ಮ ಜೀವನಕ್ಕೆ ನಿಮಗೆ ತುಂಬ ಮಾರಕ. ಅದರಲ್ಲಿ ನೋಡಿ, ಬಡ್ಡಿ ಇಂಟ್ರೆಸ್ಟು ಕರೆಕ್ಟಾಗಿರಲ್ಲ, RBIನಿಂದ ಪರ್ಮಿಷನ್ ಇರೋದಿಲ್ಲ, ಸರ್ಕಾರದಿಂದ ಪರ್ಮಿಷನ್ ಕೊಡೋದಿಲ್ಲ. ಈಗ ಪೊಲೀಸರು ಜನಗಳಿಗೆ ಎಷ್ಟು ಅಂತ ನ್ಯಾಯ ಕೊಡಿಸೋದು ಸಾಧ್ಯ? ಯಾವುದಾದ್ರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಮೊಬೈಲ್ ಆ್ಯಪಲ್ಲಿ ಲೋನ್ ತೊಗೊಳ್ಳಿ ಅಂತ ಹೇಳಿದಾರ? ಇಲ್ಲ ಸರ್ಕಾರ ಹೇಳಿದೆಯಾ? ಅಂತಾರೆ ಪರ್ಸ್ನಲ್ ಲೋನ್ ಅನ್ನೋದು ಹೆಸರಿನಲ್ಲೇ ಇದೆ. ಏನಂತಿದೆ ಹೇಳಿ? ವೈಯಕ್ತಿಕ ಸಾಲ. ವೈಯಕ್ತಿಕ ಸಾಲಗಳಲ್ಲಿ ಯಾರು ಕೊಟ್ಟಿರ್ತಾರೋ ಅವ್ರ ಹತ್ರನೇ ರಿಕವರಿ ಮಾಡ್ಕೋಬೇಕು ಇದೆ. ನೀವು ತೊಗೊಂಡಿರೋ ಸಾಲವನ್ನು ಕಟ್ಟೋಕ್ಕಾಗಲಿ ಅಂದರೆ ನಿಮ್ಮ ಮೇಲೆ ಕೇಸ್ ಹಾಕಬೇಕು, ರಿಕವರಿ ಕೇಸ್ ಹಾಕೋಬೇಕು. ಇಲ್ಲ ಚೆಕ್ಕನ್ನು ಕೊಟ್ಟಿರೋ ಚೆಕ್ ಬೌನ್ಸ್ ಕೇಸನ್ನು ಹಾಕೋಬೇಕು, ರಿಕವರಿ ಮಾಡ್ಕೋಬೇಕು. ನಾನು ಸರ್ವೇ ಸಾಮಾನ್ಯವಾಗಿ ಒಂದು ಸ್ವಲ್ಪ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೇಸ್ಗಳನ್ನು ಅಟೆಂಡ್ ಮಾಡೋದ್ರಿಂದ, ಸಾಮಾಜಿಕ ಹೋರಾಟಗಾರನೂ ಆಗಿರೋದ್ರಿಂದ ಸಾರ್ವಜನಿಕರಿಗೆ ನಾನು ಅಷ್ಟು ಅರಿವಿನ ಸಂದೇಶಗಳನ್ನು ಕೊಡ್ತಾ ಇರ್ತೀನಿ ಹೋಮ್ ಲೋನ್ ವಿಚಾರದಲ್ಲಿ. ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ಗಳನ್ನು ಹೊರತುಪಡಿಸಿ ಈಗ NBFC ಮತ್ತು SBFC ಮತ್ತು ಪ್ರೈವೇಟ್ ಸೆಕ್ಟರ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಒಂದಷ್ಟು ಬ್ಯಾಂಕ್ಸ್ ಇದೆ. ಈ ವಿಡಿಯೋವನ್ನು ನೋಡೋರು ದಯಮಾಡಿ ಅರ್ಥೈಸ್ಕೊಳ್ಳಿ, ಇದು ಸತ್ಯ. ನಾನು ಹೇಳುವಂಥದ್ದು 100ಕ್ಕೆ 100% ಸತ್ಯ. ಈಗ ನೀವು ಯಾವುದೇ ಒಂದು ಪ್ರೈವೇಟ್ ಬ್ಯಾಂಕ್ನಲ್ಲಿ ಒಂದು ಮನೆಯನ್ನು ಕಟ್ಸೋದಕ್ಕೆ 30 ಲಕ್ಷ ಸಾಲ ತೊಗೋತೀರ ಅಂತ ತಿಳ್ಕೊಳ್ಳಿ. 15 ವರ್ಷದ ಅವಧಿಗೆ 30 ಲಕ್ಷ ಸಾಲವನ್ನು ತೊಗೊಂಡ್ರೆ ನಿಮಗೆ ಬಡ್ಡಿ ಎಷ್ಟಾಗುತ್ತೆ ಅಂದರೆ 90 ಲಕ್ಷ ಆಗುತ್ತೆ. ಇದು ಸತ್ಯ. ನೀವು ಯಾರು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನಲ್ಲಿ ಸಾಲ ತೊಗೊಂಡಿರೋರು, ನೀವು ಸಾಲ ತೊಗೊಂಡಿದ್ದು 30 ಲಕ್ಷ, ನೀವು ಫೈನಲ್ ಸ್ಟೇಟ್ಮೆಂಟ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡಿ, 90ರಿಂದ 95 ಲಕ್ಷ ತೊಗೋತಾರೆ. ಯಾಕಾಗುತ್ತಿದು? ಬಡ್ಡಿ ಜಾಸ್ತಿ, ಫ್ಲ್ಯಾಟ್ ಇಂಟ್ರೆಸ್ಟ್ ಹಾಕ್ತಾರೆ. ನಮಗೆ ಈಗ ಮನೆ ಕಟ್ಸುವಂಥ ಸಂದರ್ಭದಲ್ಲಿ ನಮಗೊಂದು 30 ಲಕ್ಷ ರೂಪಾಯಿ ಸಾಲ್ಟೇಜ್ ಇದೆ, 30 ಲಕ್ಷ ಇದ್ದರೆ ನಾವು ಮನೆ ಕಟ್ಸ್ಕೋಬೋದು ಅಂತಲೇ ದುಡ್ಡಿರಲ್ಲ. 15 ವರ್ಷಕ್ಕೆ ದುಡ್ಡಿರಲ್ಲ, ಕಟ್ಕೊಂಡು ಹೋಗೋಣ ಅಂತಲೇ ಆಸೆಯಿಂದನೇ ನಾವು ಸ್ವಾಭಿಮಾನಿಗಳು ನಮಗೊಂದು ಸ್ವಂತ ಮನೆ ಬೇಕು, ಕಷ್ಟ ಬಿದ್ದು ಕಟ್ಟಿರ್ತೀವಿ ಅಂದ್ಕೊಂಡು ಸಾಲನ್ನು ಸೋಲನ್ನು ಮಾಡಿ ಮನೆ ಕಟ್ತಾರೆ. ಆದರೆ ಈ ಬ್ಯಾಂಕ್ನವ್ರು ಮಾಡ್ತಿರುವಂಥದ್ದೇನು? 30 ಲಕ್ಷ ರೂಪಾಯಿಗೆ 90-95 ಲಕ್ಷ ವಸೂಲಿ ಮಾಡ್ತಾರೆ. ನೀವು ಈ ವಿಡಿಯೋವನ್ನು ನೋಡೋರು 10 ಜನ, ನಿಮ್ಮ ಅಕ್ಕಪಕ್ಕದವ್ರು ಒಂದು 10 ಜನ ಲೋನ್ಗಳನ್ನು ತೊಗೊಂಡಿರ್ತೀರಲ್ಲ, 10 ಜನ ಒಂದು ಕಡೆ ಕೂತ್ಕೊಂಡು ದಯಮಾಡಿ ಚರ್ಚೆ ಮಾಡಿ ಈ ವಿಚಾರನ. 30 ಲಕ್ಷ ರೂಪಾಯಿಗೆ 95 ಲಕ್ಷ ಹಾಕ್ತಾರೆ. ನಾವು 30 ಲಕ್ಷ ಅವತ್ತಿಲ್ಲ ಮನೆ ಕಟ್ಸ್ಕೊಳ್ಳೋದಕ್ಕೆ, ನಮ್ಮಲ್ಲಿ ಸರ್ಕಾರದ ಫಂಡ್ಗಳಿರುತ್ತೆ, ಬ್ಯಾಂಕ್ವರು ನಮಗೆ ಕಮ್ಮಿ ಬಡ್ಡಿ ದರ ಕೊಡ್ತಾರೆ ಅಂತ ನಾವು ಸಾಲವನ್ನು ತೊಗೊಂಡ್ರೆ, ಇದು ಬ್ಯಾಂಕ್ನವರು ಇವತ್ತು ಅಮಾನವೀಯ ಕೃತ್ಯಗಳನ್ನು ಮಾಡ್ತಿದ್ದಾರೆ, ಬಡ್ಡಿಗಳನ್ನು ಜಾಸ್ತಿ ಹಾಕ್ತಿದ್ದಾರೆ, ದುಡ್ಡನ್ನು ಸಾರ್ವಜನಿಕರಿಂದ ದಂಧೆ ಮಾಡಿಕೊಂಡು ವಸೂಲಿಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಈ 15 ವರ್ಷಕ್ಕೆ 30 ಲಕ್ಷ ಕಟ್ಟೋಕ್ಕಾಗಲ್ಲ ಅಂದಮೇಲೆ ನಾವು ಬರೀ ಬಡ್ಡಿನೇ 60 ಲಕ್ಷ ಕಟ್ತೀವಿ. ಅಸಲು ತೊಗೊಂಡಿರೋದು ನಾವು 30 ಲಕ್ಷ, ಮತ್ತು ಬಡ್ಡಿ ಕಟ್ಟುವಂಥದ್ದು 60 ಲಕ್ಷ. ಇದು ಹೇಗೆ ಸಾಧ್ಯ? ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನೀವು ಮನೆ ಕಟ್ಟಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ಲೋನ್ ತೊಗೊಂಡಂತೂ ಮನೆ ಕಟ್ಟಿಸ್ಬೇಡಿ. ನೀವು ಸೈಟ್ ತೊಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಲೋನ್ ಹಾಕಿಸ್ಕೊಂಡು ಮಾತ್ರ ಸೈಟ್ ತೊಗೋಬೇಡಿ. ನಿಮ್ಮಲ್ಲಿ ಕೂಡಾಕೊಂಡು ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಸ್ವಾಭಿಮಾನ ಅವನ್ನೆಲ್ಲ ನೋಡಿಕೊಂಡು ನೀವೆಲ್ಲೋ ಒಂದು ಕಡೆ ಪೋಸ್ಟ್ ಆಫೀಸಲ್ಲೋ SPಗಳಲ್ಲೋ ಚೀಟಿಗಳಲ್ಲೋ ಹಾಕ್ಕೊಂಡು ಉತ್ತಮವಾದ ವ್ಯವಹಾರಗಳನ್ನು ಮಾಡಿಕೊಂಡು ನೀವು ನೇರವಾಗಿ ಒಂದು ಸೈಟನ್ನು ತೊಗೊಳ್ಳಿ, ಇಲ್ಲ ಮನೆಯನ್ನು ಕಟ್ಟಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ನೀವು ಮ್ಯಾಕ್ಸಿಮಮ್ ನ್ಯಾಷನಲೈಸ್ಡ್ ಬ್ಯಾಂಕಲ್ಲೇ ತೊಗೋಬೇಕು, ಆದರೆ ತೊಗೊಳ್ಳಿ, ಇಲ್ಲಿದ್ರೆ ಬೇಡವೇ ಬೇಡ. ಈ NBFC, ಸ್ಮಾಲ್ ಸ್ಕೇಲ್ ಫೈನಾನ್ಸು, ಆಮೇಲೆ ಅವ್ಯಾವ ಒಂದಷ್ಟು ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ಗಳಿದೆ. ದಯಮಾಡಿ ನೀವು ಅಲ್ಲಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಅಲ್ಲಿ ನೀವು ಮನೆ ಕಟ್ಟಲಿಲ್ಲ ಅಂದರೂ ಪರವಾಗಿಲ್ಲ, ಲೋನ್ ತೊಗೊಂಡಂತೂ ಮನೆ ಕಟ್ಟಬೇಡಿ. ಇದು ವಾಸ್ತವ ಸತ್ಯ. ಇದು ಸರ್, ಈ ಮೊಬೈಲ್ ಆ್ಯಪಲ್ಲಿ ಲೋನ್ ಕೊಡೋದಿದೆಯಲ್ಲ, ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತಲ್ವ? ನಮ್ಮಲ್ಲಿ ಏನಾಗುತ್ತೆ, ಈಗ ಆ್ಯಪ್ ಲೋನ್ಗಳು ಸರ್ಕಾರ ಬ್ಯಾನ್ ಮಾಡಿತ್ತು, ಎಲ್ಲೋ ಕೂತ್ಕೊಂಡಿರ್ತಾರೆ. ಆಮೇಲೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಕಮರ್ಷಿಯಲ್ ಉದ್ಯಮಗಳನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಲೋಕಲಲ್ಲಿ ಬ್ರ್ಯಾಂಚ್ ಇರಲೇಬೇಕು. ಈಗ ನಾವು ಕರ್ನಾಟಕದಲ್ಲಿ ಒಂದು ಒಂದು ಬಿಸ್ನೆಸ್ಸನ್ನು ಮಾಡ್ತೀವಿ ಅಂದರೆ ಕರ್ನಾಟಕದಲ್ಲಿ ಒಂದು ಬ್ರ್ಯಾಂಚ್ ಇರಬೇಕಲ್ವ? ಅಕಸ್ಮಾತ್ ಹೆಚ್ಚು ಕಮ್ಮಿ ಆಯಿತು, ಇವಾಗ ಬೆಂಗಳೂರಲ್ಲಿ ವ್ಯವಹಾರಗಳು ಸ್ಟಾರ್ಟ್ ಆಗಿದೆ. ಯಾವುದೋ ಒಂದು ಆ್ಯಪ್ ಲೋನ್, ಯಾವುದೋ ಒಂದು ಇದಿದೆ, ಕ್ರೆಡಿಟ್ ಬಿ ಅಂತ ಇದೆ, ಆಮೇಲೆ ನೇವಿ ಅಂತ ಇದೆ, ಅದು ಯಾವುದೋ ಮೊಬೈಲ್ ಆ್ಯಪ್ ಅಂತಲೇ ಇದೆ. ಅದು ಯಾವ್ಯಾವ ಇದರಲ್ಲಿ ಈ ಲೋನ್ಸ್ಗಳಲ್ಲಿ ಏನಾಗುತ್ತೆ, ತುಂಬ ಮೊಬೈಲ್ ಆ್ಯಪ್ಗಳಿದೆ. ಅದೇನಾಗುತ್ತೆ ಅಂದರೆ ಎಷ್ಟು ಹಿಂಸೆ ಕೊಡ್ತಾರೆ ಅಂದರೆ, ಒಂದು ವಾರ 7 ದಿನಕ್ಕೆ ಅವಕಾಶ ಕೊಡ್ತಾರೆ. 6,000 ರೂಪಾಯಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, 10,000 ಕಟ್ಟಬೇಕು. ಇದು ಮೊಬೈಲಲ್ಲಿ ಆ್ಯಪ್ ಲೋನ್ ತಗೊಳ್ಳೋರಿಗೆ ತುಂಬ ಚೆನ್ನಾಗಿ ನಾಟುತ್ತೆ. ಇದು ನಾನು ಹೇಳ್ತಿರುವಂಥದ್ದು
ಒಂದು 6,000 10,000 ರೂಪಾಯಿಗೆ 4,000 ರೂಪಾಯಿ ಬಡ್ಡಿ. ಒಂದು ವಾರಕ್ಕೆ 7 ದಿನ 8ನೇ ದಿನ ಕಟ್ಟಲಿಲ್ವಾ, ನಿಮ್ಮ ಮೊಬೈಲನ್ನು ಫುಲ್ ಆ್ಯಕ್ಸೆಸ್ ಮಾಡ್ಕೊಂಡಿರ್ತಾರೆ ಅವರು. ಕಾಂಟ್ಯಾಕ್ಟ್ಸು, ಫೋಟೋ, ವಿಡಿಯೋ ಎಲ್ಲ ಅವ್ರ ಕೈಯಲ್ಲೇ ಇರುತ್ತೆ. ಯಾಕೆಂದರೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳುವಾಗ ಕ್ಲೀನಾಗಿ ನಿಮ್ಮಲ್ಲಿ ಆ್ಯಕ್ಸೆಸ್ ಕೇಳುತ್ತೆ. ಅಲೋ ಫೋಟೋಸ್, ಅಲೋ ಕಾಂಟ್ಯಾಕ್ಟ್ಸ್ ಅಂತ. ನೀವು ಅಲೋ ಕೊಟ್ರಾ ಸೀದಾ ನಿಮ್ಮ ಅಪ್ಪ ಅಮ್ಮಗೆ ಫೋನ್ ಹಾಕ್ತಾರೆ. ಇಲ್ಲ ನಿಮ್ಮಲ್ಲಿ ಹೋಮ್ ಅಂತ ಏನಾರು ಇದು ಮಾಡ್ಕೊಂಡಿರ್ತಾರೆ, ಇಲ್ಲ ಫ್ಯಾಮಿಲಿ, ಇಲ್ಲ ವೈಫ್ ಅಂತ ಇದು ಮಾಡ್ಕೊಂಡಿರೋ ಸೀದಾ ನೀವು ಹೆಂಡ್ತಿಗೆ ಫೋನ್ ಹಾಕ್ತಾರೆ. ಹಿಂಸೆ ಕೊಟ್ಟು ಹಾಕ್ಬಿಡ್ತಾರೆ. ಹಾಗಾಗಿ ದಯಮಾಡಿ ನಾನು ಹೇಳುವಂಥದ್ದು, ಇದು ಸರ್ಕಾರ ಮತ್ತು RBI ಬ್ಯಾಂಕಿನಿಂದ ಅನಧಿಕೃತವಾದಂಥ ಆ್ಯಪ್ಗಳವು. ಅವು ಅಲ್ಲೇ ಕೂತ್ಕೊಂಡು ಎಲ್ಲೋ ಆ್ಯಪ್ ಡೆವಲಪ್ಮೆಂಟ್ ಮಾಡ್ಕೊಬಿಡ್ತಾರೆ, ಸಾಲ ಕೊಡ್ತಾರೆ, ಸಾಲ ರಿಕವರಿ ಮಾಡ್ತಾರೆ ಅಷ್ಟೇ. ನಿಮಗೇನಾದ್ರು ಸಮಸ್ಯೆ ಆದರೆ ಆಯಿತು, ನಾನು ನಿಮ್ಗೆ ಹೇಳುವಂಥದ್ದು ಮಾಹಿತಿ, ನೀವು 6,000 10,000 20,000 50,000 1 ಲಕ್ಷ ಸಾಲ ಕೊಟ್ಟರು ಅಂತ ತಗೊಬಿಟ್ರು ಅಂತ ತಿಳ್ಕೊಳ್ಳಿ. ಅವ್ರು ನಿಮ್ಗೆ ಅನ್ಯಾಯ ಮಾಡಿದ್ರು, ಕಂಪ್ಲೇಂಟ್ ಎಲ್ಲಿ ಮಾಡ್ತೀರಾ? ಈಗ ನೀವೇನಾದ್ರು ಪೊಲೀಸ್ ಸ್ಟೇಷನ್ಗೆ ಹೋಯ್ತು ಅಂತ ತಿಳ್ಕೊಳ್ಳಿ, ಉಗಿತಾರೆ ಬಾಯಿಗೆ ಬಂದಂಗೆ. ಈಗ ಪೊಲೀಸರು ಜನಗಳಿಗೆ ಎಷ್ಟು ಅಂತ ನ್ಯಾಯ ಕೊಡಿಸೋದು ಸಾಧ್ಯ? ಯಾವುದಾನು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಮೊಬೈಲ್ ಆ್ಯಪಲ್ಲಿ ಲೋನ್ ತೊಗೊಳ್ಳಿ ಅಂತ ಹೇಳಿದಾರಾ? ಇಲ್ಲ ಸರ್ಕಾರ ಹೇಳಿದೆಯಾ? ಇಲ್ಲ ನಮ್ಮ ಕಾನೂನು ಏನಾರು ಹೇಳ್ಬಿಟ್ಟಿದೆಯಾ? ನಿಮ್ಗೇನಾದ್ರು ಸಮಸ್ಯೆ ಆಯಿತು ಅಂದರೆ ಮೊಬೈಲ್ ಬ್ಯಾಂಕ್ಗಳಲ್ಲಿ ಇದೆ, ಎಷ್ಟೊಂದು ಆ್ಯಪ್ಗಳಿದೆ, ಆ್ಯಪಲ್ಲಿ ಲೋನ್ ತೊಗೊಳ್ಳಿ ಅಂತ. ಒಬ್ಬ ಲಾಯರ್ ಹೇಳಲ್ಲ, ಒಬ್ಬ ಪೊಲೀಸ್ಗಳು ಹೇಳೋದಿಲ್ಲ. ಬಟ್ ಇವರು ಹಣಕಾಸು ಇವತ್ತು ಬೇಕಲ್ಲ ಅಂದ್ಬಿಟ್ಟು ತೊಗೊಬಿಡ್ತಾರೆ. ಎಷ್ಟು ಇವಾಗ 10,000 ರೂಪಾಯಿಗೆ 1 ಲಕ್ಷ ರೂಪಾಯಿಗೆ 60,000 ರೂಪಾಯಿ ಕೊಡ್ತಾರೆ. ನಾವು 1 ಲಕ್ಷ ಕಟ್ಟಬೇಕು ಒಂದು ತಿಂಗಳಿಗೆ, 40,000 ಬಡ್ಡಿ ಒಂದು ತಿಂಗಳಿಗೆ. ಹೇಗೆ ಸಾಧ್ಯ ಅದು? ಹೇಗೆ ಕಟ್ಟೋದಕ್ಕೆ ಸಾಧ್ಯ ಕಸ್ಟಮರ್ಸ್ಗಳು? ಅವಾಗ ಏನಾಗ್ತದೆ, ಕಟ್ಟಲ್ಲ ಇವರು. ಕಟ್ಟಿಲ್ಲದೆ ಇದ್ದಾಗ ಏನು ಮಾಡ್ತಾರೆ, ಅವರ ಮೊಬೈಲನ್ನು ಅವ್ರು ಆ್ಯಕ್ಸೆಸ್ ತೊಗೊಂಡಿರ್ತಾರೆ, ಅವರ ಪರ್ಸ್ನಲ್ ಫೋಟೋಸನ್ನು ಫೇಸ್ಬುಕ್ಕು ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಹೆದರಿಸ್ತಾರೆ. ಇದು ಪ್ರಸಕ್ತವಾಗಿ ಆಗ್ತಿರುವಂಥದ್ದು. ನಮ್ಮಲ್ಲೇ ಒಂದು ಲೇಡಿ ಒಬ್ಬಳು ಲೋನ್ ತೊಗೊಬಿಟ್ಟಿರ್ತಾಳೆ. ಅವಳು ಗಂಡ ಜೊತೆ ಇರುವಂಥ ಫೋಟೋಸನ್ನು ಮೊಬೈಲಲ್ಲಿ ಇಟ್ಕೊಂಡಾಗ ಅದನ್ನು ಅವ್ರಿಗೆ ಕಳಿಸ್ತಾರೆ ವಾಟ್ಸಪ್ಪಲ್ಲಿ. ಇದನ್ನು ನಾವು ಫೇಸ್ಬುಕ್ ಯೂಟ್ಯೂಬ್ಗೆ ಹಾಕ್ಬಿಟ್ಟು ವೈರಲ್ ಮಾಡ್ತೀವಿ, ನೀವು ಲೋನ್ ಕಟ್ಟಲಿಲ್ಲ ಅಂದರೆ. ಇದು ಎಷ್ಟು ಮಟ್ಟಿಗೆ ಸರಿ ರೀ? ಇದನ್ನೇ ನಾವು ಅರ್ಥೈಸ್ಕೊಳ್ಬೇಕಾಗಿರೋದು. ಹಾಗಾಗಿ ಮೊಬೈಲ್ ಆ್ಯಪ್ಗಳಲ್ಲಿ, ಆನ್ಲೈನ್ ಆ್ಯಪ್ಗಳಲ್ಲಿ ತೊಗೊಳ್ಳುವಂತಹ ಇದಂತೂ ಲೋನ್ ಅಂತೂ ನಿಮ್ಮ ಜೀವನಕ್ಕೆ ನಿಮಗೆ ತುಂಬ ಮಾರಕ. ಅದರಲ್ಲಿ ನೋಡಿ, ಬಡ್ಡಿ ಇಂಟ್ರೆಸ್ಟು ಕರೆಕ್ಟಾಗಿರಲ್ಲ, RBIನಿಂದ ಪರ್ಮಿಷನ್ ಇರೋದಿಲ್ಲ, ಸರ್ಕಾರದಿಂದ ಪರ್ಮಿಷನ್ಗಳೋದಿಲ್ಲ, ನಿಮಗೆ ಯಾವುದೇ ಕಾನೂನಿನ ಸಂಬಂಧಿತ ಪ್ರಾಧಿಕಾರಗಳು ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದಿಲ್ಲ. ನೀವೇ ಒಂಥರ ಇದಾಗಿ ತೊಗೋತೀರಾ, ನೀವೇ ಮೋಸ ಹೋಗ್ತೀರಾ, ನೀವೇ ಕಟ್ಕೋತೀರಾ, ನೀವೇ ಹಾಳಾಗ್ತೀರ. ಹಾಗಾಗಿ ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂದರೆ ನೀವು ಏನು ಅದರಿಂದ ತೊಗೊಂಡು ನೀವೇನು ಒಂದು ಮನೆ ಕಟ್ಸಲ್ಲ, ಏನಿಲ್ಲ, ಸುಮ್ಮನೆ ಹಾಳಾಗ್ತೀರ. ಹಾಗಾಗಿ ಇದೇನು ಆ್ಯಪ್ಗಳಲ್ಲಿ ತೊಗೊಳ್ಳುವಂಥ ಲೋನನ್ನು ಖಂಡಿತವಾಗೂ ಬ್ಯಾನ್ ಮಾಡಿ. ನೀವಂತೂ ದಯಮಾಡಿ ಸಾರ್ವಜನಿಕ ನಾನು ಮಾಹಿತಿ ಕೊಡುವಂಥದ್ದು, ಆ್ಯಪ್ಗಳನ್ನಂತೂ ದಯಮಾಡಿ ಲೋನ್ಗಳನ್ನು ತೊಗೊಳ್ಬೇಡಿ ಸರ್. ಮತ್ತು ಇದಕ್ಕೆ ತುಂಬ ಬಲಿಯಾಗೋದು ಯಾರು ಸರ್? ನಮ್ಮಲ್ಲಿ ನೋಡಿ, ಈಗ ಮಧ್ಯಮ ವರ್ಗದವರು ಮತ್ತು ಈ ಸಾಮಾನ್ಯ ವರ್ಗದವ್ರು ಏನು ಮಾಡ್ತಾರೆ, ಮೊಬೈಲಲ್ಲಿ ಆ್ಯಪ್ ಬರುತ್ತೆ. ಈಗ ಇಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡೆ, ಆಧಾರ್ ಕಾರ್ಡು ಪಾನ್ ಕಾರ್ಡ್ ಹಾಕ್ಬಿಟ್ರೆ ಸಾಕು, 6,000 ರೂಪಾಯಿ ಕೊಟ್ಬಿಡ್ತಾರೆ. ಬಟ್ ಅದನ್ನು ರಿಕವರಿ ಮಾಡುವಂಥ ಪ್ರೋಸೆಸ್ ಇದೆಯಲ್ಲ, ಅವರು ಮೊಬೈಲ್ ಆ್ಯಪವರು ಹಿಂಸೆಗಳನ್ನು ಕೊಟ್ಟಾಕ್ಬಿಡ್ತಾರೆ. ಮೊನ್ನೆ ಕರೆಕ್ಟಾಗಿ 1 ತಿಂಗಳಾಯಿತು ಅನಿಸುತ್ತೆ, 7,000 ಕಟ್ಟಕ್ಕಾಗ್ದಲೇ ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಂಡೆ. ಎಷ್ಟು 21 ವರ್ಷನ 22 ವರ್ಷನ ಅಷ್ಟೇ ಅವನಿಗೆ. 7,000 ರೂಪಾಯಿ ಕಟ್ಟಕ್ಕಾಗ್ದಲೇ ಮೊಬೈಲ್ ಬ್ಯಾಂಕವರು ಅವ್ರು ಕೊಡುವಂಥ ಹಿಂಸೆ, ಅವರು ಕೊಡುವಂಥ ಟಾರ್ಚರ್ಗೆ ತಡ್ಕೊಳಕ್ಕಾಗ್ದಲೇ ಸೂಸೈಡ್ ಮಾಡ್ಕೋತಾನೆ. 22 ವರ್ಷದ ಹುಡುಗ ಬರೀ 7,000 ರೂಪಾಯಿಗೆ ಸೂಸೈಡ್ ಮಾಡ್ಕೋತಾನೆ ಅಂದರೆ ಬ್ಯಾಂಕವರು ಮತ್ತು ರಿಕವರಿಗಳು ಅವರು ಎಷ್ಟು ಮಟ್ಟಿಗೆ ಅವನ ಮಾನಸಿಕತೆಯ ಮೇಲೆ ಹಿಂಸೆ ಕೊಟ್ಟಿರ್ತಾರೆ, ಎಷ್ಟು ಮೆಂಟಲಿ ಟಾರ್ಚರ್ ಕೊಟ್ಟಿರ್ತಾರೆ ಅಂತ ನಾವು ಯೋಚನೆ ಮಾಡ್ಕೋಬೇಕು. ಇದನ್ನೇ ಪ್ರತಿಯೊಬ್ಬರಿಗೂ ಕೊಡೋದು. ಆ್ಯಪ್ ಲೋನ್ ತಗೊಂಡಿರೋರಿಗೆ ಇದೆಲ್ಲ ಪ್ರತಿಯೊಬ್ಬರಿಗೂ ರೀಚ್ ಆಗಿರುತ್ತೆ. ಬಟ್ ಆದರೂ ತೊಗೊಳ್ತಾರೆ. ಯಾಕೆಂದರೆ ಎಮರ್ಜೆನ್ಸಿಯಾಗಿ ಒಂದು 30,000 ಫಂಡ್ ಸಿಕ್ಬಿಡುತ್ತಲ್ಲ ಅಂತ ತೊಗೋತಾರೆ. ಬಟ್ 30ಕ್ಕೆ 90,000 ವಸೂಲಿ ಮಾಡ್ತಾರೆ ನಿಮ್ಮ ಹತ್ರ. ಅದು ನಿಮ್ಮ ಗಮನಕ್ಕೆ ಬರೋದಿಲ್ಲ. ಈ ಮೊಬೈಲಲ್ಲಿ ಲೋನಲ್ಲಿ ಆ್ಯಪಲ್ಲಿ ತೊಗೊಳ್ಳೋರು ಎಷ್ಟು ದಡ್ಡರಾಗಿ ನೀವು ವ್ಯವಹಾರಗಳನ್ನು ಮಾಡ್ತೀರಾ ಅಂದರೆ, 30,000 ರೂಪಾಯಿಗೆ 60,000 ಕಟ್ತೀರಾ. ಆಮೇಲೆ ಟಾರ್ಚರು, ನಿಮ್ಮನ್ನು ನೆಮ್ಮದಿಯಾಗಿ ಮಲಿಕೊಳಕ್ಕೆ ಬಿಡಲ್ಲ. ಒಂದು ದಿನ ಕಮ್ಮಿ ಅಂದರೆ 50ರಿಂದ 100 ಕಾಲ್ಸ್ಗಳನ್ನು ಮಾಡ್ತಾರೆ, ಬೆದರಿಕೆ ಹಾಕ್ತಾರೆ. ನಿಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡ್ತಾರೆ, ರಿಲೇಷನ್ಗೆ ಫೋನ್ ಹಾಕ್ತಾರೆ. ನಿಮ್ಮಲ್ಲಿ ಕಾಂಟ್ಯಾಕ್ಟಲ್ಲಿ ಯಾರೋ ನಿಮ್ಮ ಬೆಸ್ಟ್ ಫ್ರೆಂಡ್ ಇದ್ದರೆ ಬೆಸ್ಟ್ ಫ್ರೆಂಡಿಗೆ ಫೋನ್ ಹಾಕ್ತಾನೆ, ಇಲ್ಲ ಬೆಸ್ಟ್ ಗರ್ಲ್ ಫ್ರೆಂಡ್ ಇದ್ದರೆ ಗರ್ಲ್ ಫ್ರೆಂಡಿಗೆ ಫೋನ್ ಹಾಕ್ಬಿಟ್ಟು ಮಾಹಿತಿ ಕೊಟ್ಬಿಡ್ತಾರೆ. ನಿಮ್ಮ ಮಾನ ಮರ್ಯಾದೆಯನ್ನು ತೊಗೊಳೋದಕ್ಕೆ ಇದೇ ಬೆಸ್ಟ್ ಹಾದಿ. ಹಾಗಾಗಿ ನೀವು ದಯಮಾಡಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡುವಂಥದ್ದು, ಇದರಲ್ಲಿ ಆ್ಯಪ್ಗಳಲ್ಲಿ ಲೋನ್ ತೊಗೊಳ್ಳೋರು ದಯಮಾಡಿ ತೊಗೊಳ್ಬೇಡಿ. ಅದು ಸರ್ಕಾರದಿಂದಲೂ ಅನಧಿಕೃತ ಆಗಿದೆ. ವ್ಯವಹಾರಗಳು ಸರಿ ಇಲ್ಲದ ಕಾರಣ ಯಾವ ಕಾನೂನು ಮತ್ತು ಕಾನೂನಿನ ಪ್ರಾಧಿಕಾರಗಳು ಅದಕ್ಕೆ ಮಾನ್ಯತೆ ಕೊಟ್ಟಿರೋದಿಲ್ಲ. ಹಾಗಾಗಿ ಈ ಒಂದು ಆ್ಯಪಲ್ಲಿರುವಂಥ ಮಾಯಾಜಾಲಕ್ಕೆ ಸಿಲುಕಿ ನೀವು ನಿಮ್ಮ ಜೀವನವನ್ನು ನಾಶ ಮಾಡ್ಕೋಬೇಡಿ ಅಂತ ನಾನು ಹೇಳೋದಕ್ಕೆ ಸರ್. ಈಗ ಲೀಗಲಾಗಿ ಅವರೇನು ಪ್ರೊಸೀಡ್ ಆಗೋಕ್ಕಾಗೋದಿಲ್ಲವಲ್ಲ? ಸಾಧ್ಯನೇ ಇಲ್ಲ. ಯಾಕೆಂದರೆ ನಮ್ಮನ್ನು ನೋಡಿ, ಕನ್ಸ್ಯೂಮರ್ ಕೋರ್ಟ್ ಇದೆ, ಕಮರ್ಷಿಯಲ್ ಕೋರ್ಟ್ ಇದೆ, ಯಾವುದೇ ಒಂದು ಕೋರ್ಟ್ ಇದೆ. ನಾವೀಗ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡಬೇಕು ಅಂದರೆ ಅಲ್ಲಿ ಹೆಡ್ ಆಫೀಸ್ ಇರಬೇಕು.
ಈಗ ಪೊಲೀಸವರು ಹೋಗಿ ಕಂಪ್ಲೇಂಟ್ ಕೊಟ್ಟರು ಅಂತ ತಿಳ್ಕೊಳ್ಳಿ. ಈಗ ಒಬ್ಬ ನೊಂದಿರೋನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟ ಅಂತ ತಿಳ್ಕೊಳ್ಳಿ. ಪೊಲೀಸವರು ಯಾರ ಮೇಲೆ FIR ಹಾಕಬೇಕು? ಒಬ್ಬ ಸಕ್ಷಮ ಇವನು ಬೇಕಲ್ಲ, ವ್ಯಕ್ತಿ ಬೇಕಲ್ಲ. ಈಗ ಕ್ರೆಡಿಟ್ ಬಿ ಅನ್ನೋದು ಒಂದು ಆ್ಯಪ್ ಇದೆ, ಈಗ ನೇವಿ ಅನ್ನೋದು ಒಂದು ಆ್ಯಪ್ ಇದೆ. ಇದನ್ನು ನಾನು ಡೈರೆಕ್ಟಾಗಿ ಹೇಳುವಂಥದ್ದು, ಕ್ರೆಡಿಟ್ ಬಿ ಮತ್ತು ನೇವಿ ಕಂಪ್ನಿಯವ್ರಿಗೆ ಬೂಟಲ್ಲಿ ಹೊಡಿಬೇಕು. ಅವ್ರಿಗೆ ಎಷ್ಟು ಲಕ್ಷಾಂತರ ಜನ ಸಾಲ ತೊಗೊಂಡಿರ್ತಾರೆ ಕಂಪ್ನಿಗೆ, ನನ್ನ ಮೇಲೆ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಅವರು ಎಲ್ಲೋ ಕೂತಿರ್ತಾರೆ ಅವರು. ನೀವು ಈ ವಿಡಿಯೋವನ್ನು, ಈ ಒಂದು ಮಾಹಿತಿಯನ್ನು ದಯಮಾಡಿ ಕೊಡಲೇಬೇಕಾಗ್ತದೆ. ಯಾಕಂದರೆ ಈ ಒಂದು 4-5 ಆ್ಯಪ್ ಲೋನ್ಗಳಿದೆಯಲ್ಲ, ಎಷ್ಟು ಚೆನ್ನಾಗಿ ರಿಕವರಿ ಮಾಡ್ತಾರೆ ಅಂದರೆ, ಗಂಡ ಹೆಂಡತಿ ಪರ್ಸ್ನಲ್ ಫೋಟೋಸನ್ನು ರಿವ್ಯೂ ಮಾಡ್ತಾರೆ, ಅವರು ರಿವೀಲ್ ಮಾಡ್ತಾರೆ, ಅವರ ಅಪ್ಪ ಅಮ್ಮದರಿಗೆ ಫೋನ್ ಹಾಕ್ತಾರೆ. ಪರ್ಸ್ನಲ್ ಲೋನ್ ಅನ್ನೋದು ಹೆಸರಿನಲ್ಲೇ ಇದೆ. ಏನಂತಿದೆ ಹೇಳಿ? ವೈಯಕ್ತಿಕ ಸಾಲ. ವೈಯಕ್ತಿಕ ಸಾಲಗಳಲ್ಲಿ ಯಾರು ಕೊಟ್ಟಿರ್ತಾರೋ ಅವ್ರ ಹತ್ರನೇ ರಿಕವರಿ ಮಾಡ್ಕೋಬೇಕು. ಇದೆ ಡಿಫಮೇಷನ್ ಕೇಸ್. ನಮ್ಮಲ್ಲಿ ಎಷ್ಟೋ ಸಲ ಡಿಫಮೇಷನ್ ಕೇಸ್ಗಳಾಗ್ತಾರೆ. ನೀವು ತಗೊಂಡಿರೋ ಸಾಲ ಯಾರ ಹತ್ರನೂ ಬೇರೆಯವ್ನು ಕೇಳಿದಾಗ ನನ್ನ ಮಾನ ಮರ್ಯಾದೆಯನ್ನು ತೆಗಿತಾ ಇದ್ದಾರೆ ಅಂದ್ಬಿಟ್ಟು ಡಿಫಮೇಷನ್ ಕೇಸ್ ಹಾಕಿದ್ರೆ ಬ್ಯಾಂಕ್ ಮೇಲೆ ಸ್ಟ್ಯಾಂಡ್ ಆಗುತ್ತದು. ನೀವು ತೊಗೊಂಡಿರೋ ಸಾಲವನ್ನು ಕಟ್ಟೋಕ್ಕಾಗಲಿ ಅನ್ನೋ ನಿಮ್ಮ ಮೇಲೆ ಕೇಸ್ ಹಾಕಬೇಕು, ರಿಕವರಿ ಕೇಸ್ ಹಾಕೋಬೇಕು. ಇಲ್ಲ ಚೆಕ್ಕನ್ನು ಕೊಟ್ಟಿರೋ ಚೆಕ್ ಬೌನ್ಸ್ ಕೇಸನ್ನು ಹಾಕ್ಕೋಬೇಕು, ರಿಕವರಿ ಮಾಡ್ಕೋಬೇಕು. ಇಲ್ಲ ಎಲ್ಲ ಕೇಸು ಫೀಸಸ್ಸು ಎಲ್ಲ ಸೇರಿ ತಾನೇ ಅವರು ವಸೂಲಿ ಮಾಡ್ಕೊಳ್ಳೋವಂಥದ್ದು. ಹಂಗೇನು ಫ್ರೀ ಬಿಡಲ್ಲ. ಕಾನೂನಿನಲ್ಲಿ ಕರೆಕ್ಟಾಗಿ ಲೈಸೆನ್ಸ್ ಇದ್ದು ಮಾನ್ಯತೆ ಹೊಂದಿದ್ರೆ ಕಾನೂನು ಸಪೋರ್ಟ್ ಮಾಡುತ್ತೆ ಅವ್ರಿಗೆ. 30,000 ತೊಗೊಂಡಿದ್ರೆ ಅವ್ರು 50 60,000 ಅವಾರ್ಡ್ ಮಾಡಿಸ್ಕೊಂಬರಲಿ. ನ್ಯಾಯಾಲಯದಲ್ಲಿ ಅವಾರ್ಡ್ ಮಾಡ್ಕೊಬಂದ್ರೆ ಕಟ್ಟಲೇಬೇಕಾಗ್ತದೆ, ಇಲ್ಲಿರೋ ಜೈಲಿಗೆ ಹಾಕ್ತಾರೆ. ಬಟ್ ಆದರೆ ಇವ್ರು ಮಾಡ್ತಿರುವಂಥದ್ದೇನು? ಬರೀ ಅನಧಿಕೃತ, ಯಾವುದೇ ಕಾರಣಕ್ಕೂ ಲೈಸೆನ್ಸನ್ನು ಕೊಟ್ಟಿರೋದಿಲ್ಲ. ಅವರು ತುಂಬ ಹಿಂಸೆ ಕೊಡ್ತಾರೆ. ದಯಮಾಡಿ ಹಾಗಾಗಿ ನಾನು ಹೇಳೋದು, ಈ ಆ್ಯಪ್ ಲೋನು ತುಂಬ ಮಾಯಾಜಾಲ. ಅದು ಇಂಟ್ರೆಸ್ಟ್ ಜಾಸ್ತಿ. ಆಮೇಲೆ 48% ಇಂಟ್ರೆಸ್ಟು. 5,000 ರೂಪಾಯಿ ತಗೊಂಡ್ರೆ 4,500 ಇಂಟ್ರೆಸ್ಟ್. ಅದು ಹೇಗೆ ಸಾಧ್ಯವಿಲ್ಲ. ಇದು ಯಾವುದನ್ನು ಕಾನೂನು ಒಪ್ಪುತ್ತಾ? ಹಾಗಾಗಿ ಏನಾಗುತ್ತೆ ಅಂದರೆ, ದಯಮಾಡಿ ಈ ಆ್ಯಪ್ ಲೋನ್ಗಳಲ್ಲಿ ದಯಮಾಡಿ ನೀವು ಸಾಲ ತೊಗೊಂಡು ಮೋಸಕ್ಕೆ ಬಲಿಯಾಗಬೇಡಿ ಸ್ನೇಹಿತರೆ. ದಯವಿಟ್ಟು ಈ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.